ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ತಮ್ಮ ರಾಹುಲ್ಲು. ವಿಷಯ ಏನಪ್ಪ ಅಂತಂದರೆ, ನಿನ್ನೆ ರಾತ್ರಿ 2 ಗಂಟೆ ತನಕ ಲೈವ್ ನಡೆದಿದೆ ಅಂದರೆ ಒಬ್ಬರು ಪಾಪ ತುಂಬ ಗಾಬರಿ ಪಟ್ಕೊಂಡಿದ್ರು. ಅವ್ರು ಲೈವಲ್ಲಿ ಬಂದು ಸರಿ ಸುಮಾರು ಅಂದರೆ 400 ಜನ ಇರುವೆ ಮುತ್ತಾಕೊಂಡಿದ್ರು. ಐಡಲ್ಲಿ 400 ಜನ ಇತ್ತು. ರಪ್ಪಂತ ಹೋಗಿ ನಾನು ಎಂಟ್ರಿ ಮಾಡಿದೆ ಅಂದರೆ ಆ ಲೈವಲ್ಲಿ ನಾನು ಬ್ಲೂ ಕೇಳಿರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬ್ಲೂ ಕೇಳಿರಲಿಲ್ಲ, ಬೇಡ ಅಂದಿದ್ದೆ. ಬ್ಲೂ ಬೇಡ ಅಂಥೇಳಿ. ಯಾಕೆಂತಂದರೆ ನಾನು ಇರಲಿಲ್ಲ. ನಾನು ಚಿತ್ರದುರ್ಗ ಹೋಗಿ ಇನ್ನೊಂದು ಸ್ವಲ್ಪ ಶೂಟಿಂಗ್ ಇತ್ತು. ಅದನ್ನು ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ದಾವಣಗೆರೆ ಹೋಗಬೇಕಿತ್ತು. ನೆನ್ನೆ ನೈಟು ಸ್ವಲ್ಪ ಹಿಂಗೆ ಸುಮ್ಮನೆ ಸ್ವಲ್ಪ ಹೊತ್ತು ನೋಡೋಣ ಅಂತ. ಅದಂತೂ ಇಂತೂ ನಾನು ಇದ್ದೇ ಇರ್ತೀನಿ. ನೈಟು 1:30 ಗಂಟೆ 1 ಗಂಟೆ ಮಲ್ಗೋದು. ನಾನು ಇನ್ನೇ 2:30 ಗಂಟೆ ಆಯಿತು ರಾತ್ರಿ ನಾನು ಮಲ್ಗೋದು. ನಾನು ಎಂಟ್ರಿ ಆಗಿದ್ದ ತಕ್ಷಣ ಎಲ್ಲರಿಗೂ ಗೊತ್ತಲ್ಲ, ನಾನು ಎಂಟ್ರಿ ಆದೆ ಅಂದರೆ ಬೈದ್ಬಿಡ್ತೀನಿ ನಾನು. ಯಾಕೆಂದರೆ ಅಕ್ಕಂದಿರಿಗೆ ಬ್ಯಾಡ್ ಕಮೆಂಟ್ ಆಗೋದು ನಾನು ಸಹಿಸಲ್ಲ, ಯಾವತ್ತೂ ಸಹಿಸೋದೇ ಇಲ್ಲ. ಯಾರು ಹೆಂಗೇನು ಗೊತ್ತಿಲ್ಲ, ನಾನು ಸಹಿಸಲ್ಲ ಅಷ್ಟೇ. ಬೈತಾ ಇದ್ದೆ. ಅವ್ರು ಅಷ್ಟಕ್ಕೆ ಹೋದರು. ನಾನು ಬೈತಾ ಇರೋ ಇದನ್ನು ನೋಡಿಬಿಟ್ಟು ಆ 200 ಅಷ್ಟು ಜನ ಇದ್ರಲ್ಲ, ಕೊನೆಗೆ 50 ಜನಕ್ಕೆ ಬಂತು. ಇನ್ನೂ ಬೈಯಕ್ಕೆ ಮುಟ್ಕೊಂಡೆ. 10 ಜನ ಆಯಿತು. 10 ಜನ ಟೈಮಲ್ಲೇ ರಿಫಿಟ್ ನನ್ನ ಮೇಲೆ ಬಿದ್ದುಬಿಟ್ರು. ಲೈವ್ ಓನರು ಅವರು ತಿಳ್ಕೊಂಡಿದ್ದಾರೆ ಅಂದರೆ 300-400 ಜನ ಇದ್ದರು ಅಂದರೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ, ಇದು ಮಾಡ್ತಾರೆ ಅಂದ್ಬಿಟ್ಟು ನಂಗೆ ಖುಷಿ ಆಗ್ಬಿಡ್ತು. ಯಾಕೆಂದರೆ ಅವತ್ತೊಂದು ದಿನ ಅದೇ ಥರ ಆಗಿತ್ತು. ಒಬ್ರು ಅಕ್ಕ ತುಂಬ ಗಾಬರಿ ಪಟ್ಕೊಂಡಿದ್ರು. ನನ್ನ ಬ್ಲೂ ಇತ್ತು. ನಾನು ಹೋಗಿದ ತಕ್ಷಣವೇ ಅವ್ರಿಗೆ ಧೈರ್ಯ ಬಂದ್ಬಿಡ್ತು, ತುಂಬ ಧೈರ್ಯ ಬಂದ್ಬಿಡ್ತು. ಯಾಕೆಂದರೆ ಅಲ್ಲಿ ಇದ್ದಿದ್ದೆಲ್ಲ ಬ್ಲೂಲಿದ್ಲೇ ಇದ್ದರು. ಸರಿ, ನಾನೊಂದು ವಿಷಯ ಹೇಳ್ತೀನಿ. ನಿಮಗೆ ಬ್ಲೂ ಕೊಡೋದು ಕನೆಕ್ಟ್ ಆಗೋಕ್ಕೆ ವಿತ್ ಯಾರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅವ್ರನ್ನ ಒದ್ದು ಹೊರಗಡೆ ಹಾಕೋಕ್ಕೋಸ್ಕರ ಹೊರತು ಸುಮ್ಮನೆ ಕನೆಕ್ಟ್ ಆಗಿಬಿಟ್ಟು ಅದೇನೋ ಬೇಳೆಕಾಳು ಬೇಯಿಸೋದು ಅಂತಾರಲ್ಲ, ಅದಕ್ಕಲ್ಲ ನಾನು ಹೇಳ್ತಾ ಇರೋದು. ಯಾಕೆಂತಂದರೆ ಸಪೋರ್ಟ್ ಮಾಡಿ, ಒಳ್ಳೇದಾಗಲಿ. ನಾನು ಈಗೇನು ಮಾಡ್ತಿದ್ದೀನಿ ಅಂದರೆ, ನಾನು ಬೆಳೆಯಲ್ಲ ಅಂದರೂ ಇನ್ನೊಬ್ಬರನ್ನ ಹೋಗಿ ಹಾಳು ಮಾಡಬಾರ್ದು, ಅವ್ರನ್ನೂ ಬೆಳೆಸ್ಬೇಕು. ಅದು ನನ್ನ ಉದ್ದೇಶ. ಆ ಬ್ಲೂರರು ನನ್ನ ಮೇಲೆ ಎದ್ಬಿಟ್ರು. ನಾನು ಕೊನೆ ಅಂದ್ಬಿಟ್ಟೆ ಲೈವ್ ಓನರ್ ಹತ್ರ, ನನ್ನನ್ನು ನೀವೇ ಐಡ್ ಮಾಡಿ, ಇಲ್ಲ ಟೈಮ್ ಔಟ್ ಕೊಡ್ಬೇಕು ನೀವು. ಯಾಕೆಂದರೆ ಇಷ್ಟು ದಿನ ಬಂದು ನಾನು ಸಪೋರ್ಟ್ ಕೊಟ್ಟಿಲ್ವಾ, ಮಾತಾಡಿಲ್ವಾ? ಬ್ಯಾಡ್ ಕಮೆಂಟ್ ಹಾಕಿದ್ದಕ್ಕೆ ನಾನು ಮಾತಾಡಿದ್ದು ತಪ್ಪಾ? ಆವಾಗೊಬ್ಬರು ಅಕ್ಕ ಇದ್ದರು, ಅಕ್ಕ ಅಂತಲೇ ಹೇಳ್ತೀನಿ, ನಾನೆಲ್ಲರೂ ಅಕ್ಕ ಅನ್ನೋದು. ಆ ಅಕ್ಕ ಅಂದರು, ಬೇಡ ರಾಹುಲ್ ಬಿಡಿ, ಬೇಡ, ಕೋಪಿಸ್ಬೇಡಿ. ತುಂಬ ಒಳ್ಳೆ ಅಕ್ಕ ಅವರು, ಮಾತ್ರ ಭಾರಿ ಒಳ್ಳೆ ಅಕ್ಕ ಅವರು. ಯಾವಾಗ ನಾನು ಹೋದರೂ ತುಂಬ ಚೆನ್ನಾಗಿ ಅವ್ರ ಲೈವಿಗೆ ಹೋದ್ರೆ ನಾನು ಯಾವತ್ತು ಎಲ್ಲರ ಲೈವಿಗೆ ಹೋದ್ರೆ ನಾನೊಂದು 5 ನಿಮಿಷದಲ್ಲಿ ನಾನು ಮುಗಿಸ್ಕೊಂಡು, 5 ನಿಮಿಷನೂ ಇರಲ್ಲ, 2 ನಿಮಿಷದಲ್ಲಿ ಹೋಗಿ ಟಪ ಇದಾಕ್ಬಿಟ್ಟು ಅವ್ರನ್ನ ನೋಡಿದ್ರೆ ಹಾಯ್ ಬಾಯ್ ಅಂದ್ಕೊಂಡು ನಾನು ಹೊಡ್ತಾ ಇರ್ತೀನಿ ನಾನು, ಆಯಿತಾ? ಆ ಥರ ಆಯಿತು. ತಿರುಗಿ ಬಿದ್ದರು, ಹೈಡ್ ಮಾಡಲಿಲ್ಲ. ನಾನಂದೆ, ಸಪೋರ್ಟ್ ಬ್ಯಾಡ್ ಕಮೆಂಟಿಂಗ್ ನಿಮಗೆ ತುಂಬ ಇಷ್ಟ ಆಗುತ್ತಾ ಅಂದ ತಕ್ಷಣ ಅವ್ರ ಕಣ್ಣೀರಲ್ಲಿ ನೀರು ಬಂತು. ಅಷ್ಟರವರೆಗೂ ಅವ್ರ ಕಣ್ಣಲ್ಲಿ ನೀರಲ್ಲಿ ಬರ್ತಾ ಇದ್ದಿದ್ದು, ನಾ ಎಂಟ್ರಿ ಆಗಿ ಅವ್ರಿಗೆ ಬೈದಿದ್ದಕ್ಕೆ ಇವ್ರ ಕಣ್ಣಲ್ಲಿ ನೀರಲ್ಲಿ ಏನಕ್ಕೆ ಬಂತು ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ನಾನು ಅವ್ರಿಗೆ ಬೈದಿಲ್ಲ. ನಾನು ಅಂದಿದ್ದೊಂದೇ ಮಾತು, ಬ್ಯಾಡ್ ಕಮೆಂಟಿಗೆ ಮಾತ್ರ ಬೆಲೆ ಇರೋದು ಇಲ್ಲಿ ಅಂದಿದ್ದಕ್ಕೆ ಅವ್ರ ಕಣ್ಣಲ್ಲಿ ನೀರು ಬಂತು. ದಯವಿಟ್ಟು ಸಾರಿ ಅಕ್ಕ, ನೆನ್ನೆ ಸಾರಿ ಕೇಳಿದ್ದೀನಿ. ನಿಮ್ಮ ಕಾಲಿ ಬೀಳ್ತೀನಿ ಅಂತಲೂ ನಾನು ಹೇಳಿದ್ದೀನಿ ನಾನು, ಆಯಿತಾ? ನಿಮ್ಮ ಕಾಲಿ ಬೀಳ್ತೀನಿ ಅಂತಲೂ ನಾನು ಹೇಳಿದ್ದೀನಿ, ಆಯಿತಾ? ಇವತ್ತು ಅದೇ ವೀಡಿಯೋ ಮಾಡೋ ಉದ್ದೇಶ ನಾನು, ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಾನು 500 ದಾಟಿತ್ತು, 500 ಚಿಲ್ಲರೆ ದಾಟ್ತಾ ಇದೆ ಲೈವು. ನಾನು ತುಂಬ ಫಿಲ್ಟ್ರ್ ಮಾಡ್ತೀನಿ. ಯಾಕೊತ್ತ ಅಷ್ಟು ಬೇಡ. ಯಾಕೆ ಸುಮ್ಮನೆ ನಾನು ನಿದ್ಗೆಟ್ಕೊಂಡು ದಿನಕ್ಕೆ 2 GB ನೆಟ್ ಖಾಲಿ ಆದರೂ ಮತ್ತೆ 49 ರೂಪಾಯಿ ಪ್ಯಾಕ್ ಹಾಕಿಸ್ಕೊಂಡು, ಅನ್ಲಿಮಿಟೆಡ್ ಹಾಕಿಸ್ಕೊಂಡು ನನಗೇನು ಹುಚ್ಚಿಡ್ದಿದೆಯಾ, ತಲೆ ಕೆಟ್ಟಿದೆಯಾ ನನಗೆ? ನಾನು ಯೂಟ್ಯೂಬ್ ಬಂದಿರೋದು ನಾನು ಏನು ಇದು ಮಾಡೋಕ್ಕೋಸ್ಕರಲ್ಲ, ಸೇಫ್. ಇನ್ನೂ ಕೆಲವೊಬ್ಬರು ಅಕ್ಕ ಹೇಳಿದ್ರು, ಅವ್ರನ್ನ ಟೈಮ್ ಔಟ್ ಕೊಡೋಕ್ಕೆಲ್ಲ ಆಪ್ಷನ್ ಇದೆ, ನಮ್ಮ ಹತ್ರ ಇದೆ, ಕೊಡ್ಬೋದಲ್ಲ ನೀವು? ಕೊಡಿ ನೀವು ಟೈಮ್ ಔಟ್ ನೀವು ಕೊಡ್ಬೋದಲ್ಲ. ಯಾಕೆ ಅಷ್ಟರ ತನಕ ನಾವು ಬಂದು ಜಗಳ ಆಡೋ ತನಕ ಏನಕ್ಕೆ ಇದು ಮಾಡ್ತೀರಿ? ಇನ್ನೂ ಕೆಲವರು ಹೇಳೋರು, ನೀವು ಬಂದರೆ ಬರೀ ಜಗಳ ಆಗೋದು ಇದರಲ್ಲಿ ಅಂತ. ನಾನು ಯಾರ ಹತ್ರನೂ ಜಗಳ ಮಾಡಲ್ಲ ಅಣ್ಣ. ಬ್ಯಾಡ್ ಕಮೆಂಟ್ ಯಾರು ಹಾಕಿದ್ರು ನಾನು ಸುಮ್ಮನೆ ಇರೋ ಮಗನೇ ಅಲ್ಲ, ಅಂಥವನ್ನೆಲ್ಲನೂ ಬ್ಯಾಡ್ ಕಮೆಂಟು ಹಾಕಿದರೆ ನನ್ನನ್ನು ಹೈಡ್ ಮಾಡಿ ಬಿಸಾಕಬೇಕು. ನಂಗೆ ಬೇಜಾರೇ ಇಲ್ಲ ನನಗೆ. ಯಾಕೊತ್ತು ನಾನು ಇನ್ನೂ ಈ ದಿನಕ್ಕೆ ಅಕ್ಕಂದಿರು ತುಂಬ ಜನ ಇದ್ದಾರೆ, ಬಾಯಿ ತುಂಬ ಕರೀತಾರೆ,
ತಮ್ಮ ಬಂದ 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 ಅಂತ ಹೇಳ್ಬಿಟ್ಟು ಅವರು ಸಾಕು ನನಗೆ, ಅವರು ಸಾಕು ನನಗೆ ಅಷ್ಟೇ. ಕಂಟ್ರೋಲ್ ಮಾಡ್ತೀನಿ. ದಿನಕ್ಕೆ ನನಗೆ 50 ಲೈವ್ ಸಾಕಷ್ಟೇ. ಅದು ನಾನು ಸೆಲೆಕ್ಷನ್ ಮಾಡ್ತೀನಿ. ನಾನು ಅವರಿಗೆ ಲೈವ್ ಫಸ್ಟಿಂದ ಹಿಡಿದು ಎಂಡ್ ತನಕ ನಾನು ಇರ್ತೀನಿ. ಯಾಕೆಂದರೆ ನಾನು ಬೆಳಿಗ್ಗೆ 5 ಗಂಟೆ ರಾತ್ರಿ 2 ಗಂಟೆ ತನಕ ಲೈವಲ್ಲಿ ಇರ್ತೀನಿ. ನಾನು ಲೈವ್ ಅಂದರೆ ಬೇರೆಯವ್ರ ಲೈವಿಗೆ ಸಪೋರ್ಟ್ ಮಾಡ್ತಾಯಿರ್ತೀನಿ ನಾನು. ಪಾಪ ಅವರು ನನಗೆ ತುಂಬ ಸಬ್ ಕೊಡಿಸಿದ್ದಾರೆ. ಅವ್ರು ಹಿಂದಿ ಮಾತಾಡೋದಾದರೂ ತುಂಬ ಸಬ್ ಕೊಡಿಸಿದ್ದಾರೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ಬಂತು, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಲೆನೇ ಇಲ್ವಾ ಅನ್ನೋದೊಂದು ಮನಸ್ಸಲ್ಲೂ ಇದು ಮಾಡ್ತು. ಬೆಲೆ ಇದೆ. ಕೆಲವು ಅಕ್ಕಂದಿರು ತುಂಬ ಜನ ಬೆಲೆ ಕೊಟ್ಟಿದ್ದಾರೆ ನನಗೆ. ಇಷ್ಟು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಸಂಭವ ಇದು.